ಹಗರಣ ಪ್ರಕರಣ ದಿನದಿಂದ ದಿನಕ್ಕೆ ಮಹತ್ವದ ತಿರುವು ಪಡೆದುಕೊಳ್ತಾ ಇದೆ. ಸಿಎಂಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತಿ ಅಂತ ಪತ್ನಿ ಪಾರ್ವತಿ ಎಚ್ಚರಿಕೆಯ ನಡೆಯನ್ನ ಇಟ್ರ. ಪತ್ನಿ ಬರೆದ ಪತ್ರದ ಬಗ್ಗೆ ಸಿಎಂ ಮೊದಲ ರಿಯಾಕ್ಷನ್ ಹೆಂಗಿತ್ತು? ಸೈಟ್ ವಾಪಸ್ ಕೊಟ್ರು ತನಿಖೆ ನಿಲ್ಲಲ್ವಾ? ಎದುರಿಸಲೇಬೇಕಾ? ಮೂಡಾ ಸೈಟ್ ವಾಪಸ್ ಬಗ್ಗೆ ಬಿಜೆಪಿ ನಾಯಕರು ಏನಂದ್ರು? ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ದಳಪತಿಗಳ ವಾಕ್ ಪ್ರಹಾರ ಹೇಗಿತ್ತು ಗೊತ್ತಾ? ಎಲ್ಲವನ್ನ ನೋಡೋಣ ಕರ್ನಾಟಕ ಟಾಪ್ 20. ಮೂಡಾ ಹಗರಣದ ಪ್ರಕರಣ ದಿನದಿಂದ ದಿನಕ್ಕೆ ಮಹತ್ವದ ತಿರುವನ್ನು ಪಡೆದುಕೊಳ್ತಿದೆ. ಈ ಕೇಸ್ ಸಿಎಂ ಸಿದ್ದರಾಮಯ್ಯನವರಿಗೆ ತೀವ್ರ ಸಂಕಷ್ಟವನ್ನು ತಂದೊಡ್ಡಿರುವ ಬೆನ್ನಲ್ಲೇ ಪತ್ನಿ ಪಾರ್ವತಿ ಅವರು ಮೂಡಾಗೆ ಸೈಟ್ಗಳನ್ನು ಹಿಂತಿರುಗಿಸಲಿಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ಪಡೆದ 14 ನಿವೇಶನಗಳನ್ನು ಹಿಂತಿರುಗಿಸುವುದಾಗಿ ಸಿಎಂ ಪತ್ನಿ ಪಾರ್ವತಿ ಅವರು ಮೂಡಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಸಿದ್ದರಾಮಯ್ಯನವರಿಗೆ ರಾಜಕೀಯವಾಗಿ ಆಗ್ತಾ ಇರುವ ಸಂಕಷ್ಟವನ್ನು ನೋಡಲಾಗದೆ ಪತ್ನಿ ನಿರ್ಧಾರಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಖುದ್ದು ಮೂಡಾಗೆ ಬರೆದಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿದೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರಲ್ಲಿ 3 ಎಕರೆ 16 ಗುಂಟೆ ವಿಸ್ತೀರ್ಣದ ನನ್ನ ಜಮೀನನ್ನ ಪ್ರಾಧಿಕಾರವು ಭೂಸ್ವಾಧೀನವಿಲ್ಲದೆ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಪರಿಹಾರವಾಗಿ ವಿಜಯನಗರದ 3 ಮತ್ತು 4ನೇ ಹಂತದಲ್ಲಿ ವಿವಿಧ ಅಳತೆಯ 14 ನಿವೇಶನಗಳನ್ನ ಮಂಜೂರು ಮಾಡಿರುವುದು ನಿಮಗೆ ಗೊತ್ತಿದೆ. ಮೂಡಾದಿಂದ ನನ್ನ ಪರವಾಗಿ ಕಾರ್ಯಗತಗೊಳಿಸಿದಂತಹ 14 ನಿವೇಶನಗಳ ಕ್ರಯಪತ್ರವನ್ನ ರದ್ದುಗೊಳಿಸುವ ಮೂಲಕ ನಾನು ಪರಿಹಾರದ ನಿವೇಶನಗಳನ್ನು ಒಪ್ಪಿಸಲು ಮತ್ತು ಹಿಂತಿರುಗಿಸಲಿಕ್ಕೆ ಬಯಸ್ತೇನೆ. ನಿವೇಶನಗಳ ಸ್ವಾಧೀನವನ್ನು ಸಹ ಮೂಡಾಗೆ ಮರಳಿ ಹಸ್ತಾಂತರಿಸ್ತಾ ಇದ್ದೇನೆ. ದಯವಿಟ್ಟು ಈ ನಿಟ್ಟಿನಲ್ಲಿ ಆದಷ್ಟು ಬೇಗ ಅಗತ್ಯ ಕ್ರಮವನ್ನು ಕೈಗೊಳ್ಳಿ ಅಂತೇಳಿ ಪತ್ರವನ್ನು ಬರೆದಿದ್ದಾರೆ. ಇನ್ನು ಪತ್ನಿ ಪಾರ್ವತಿ ಮೂಡಾಗೆ ಬರೆದ ಪತ್ರದ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಮೊದಲ ಪ್ರತಿಕ್ರಿಯೆ ನೀಡಿದ್ದಾರೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮಾತನಾಡಿದ ಸಿಎಂ, ನನ್ನ ಹೆಂಡತಿ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಂಡು ಪತ್ರ ಬರೆದಿದ್ದಾರೆ. ನನ್ನ ಜೊತೆ ಚರ್ಚೆ ಮಾಡಿಲ್ಲ. ಪತ್ನಿ ಪಾರ್ವತಿಯವರ ಅಣ್ಣ ಆ ಜಮೀನನ್ನ ಗಿಫ್ಟ್ ಆಗಿ ನೀಡಿದ್ದು. ಈ ವಿವಾದದಿಂದ ಮನನೊಂದು ನನ್ನ ಯಜಮಾನರಿಗೆ ಇದರಿಂದ ರಾಜಕೀಯವಾಗಿ ತೇಜೋವಧೆ ಆಗ್ತಾ ಇದೆ, ಜೊತೆಗೆ ರಾಜಕೀಯ ದ್ವೇಷದತ್ತ ಸಾಗ್ತಾ ಇದೆ ಎಂದು ಮನನೊಂದು ಈ ಸೈಟ್ಗಳು ನನಗೆ ಬೇಡವೇ ಬೇಡ ಅಂತ ಹಿಂದಿರುಗಿಸಿದ್ದಾಳೆ. ಮೂಡಾಗೆ ಪತ್ರ ಬರೆದಿದ್ದಾರೆ ಅಂತ ಸಿಎಂ ಹೇಳಿದ್ರು. ಇದೇ ವೇಳೆ ರಾಜೀನಾಮೆಗೆ ಆಗ್ರಹಿಸ್ತಾ ಇದ್ದ ಬಿಜೆಪಿ ನಾಯಕರ ವಿರುದ್ಧ ಕಿಡಿಕಾರಿದ್ರು. ರಾಜೀನಾಮೆ ಕೊಟ್ರೆ ಎಲ್ಲವೂ ಸರಿ ಹೋಗುತ್ತಾ ಅಂತ ಸಿಎಂ ಹರಿಹಾಯ್ದ್ರು. ಇತ್ತ ಮೂಡಾ ಕೇಸ್ನಲ್ಲಿ ಇಡಿ ಎಂಟ್ರಿ ವಿಚಾರವಾಗಿ ಮಾತನಾಡಿ, ಮೂಡಾ ಕೇಸ್ಗೂ ಮನಿ ಲಾಂಡ್ರಿಂಗ್ಗೂ ಏನ್ ಸಂಬಂಧ ಅಂತ ಕಿಡಿಕಾರಿದ್ರು. ಕಾನೂನು ರೀತಿ ಏನೇನ್ ಮಾಡ್ತಾರೆ ಮಾಡ್ಲಿ. ಈಗ ನನ್ನ ಪ್ರಕಾರ ಐ ಡೋಂಟ್ ನೋ ಆನ್ ವಾಟ್ ಗ್ರೌಂಡ್ಸ್ ಮನಿ ಲಾಂಡ್ರಿಂಗ್. ನನ್ನ ಪ್ರಕಾರ ಮನಿ ಲಾಂಡ್ರಿಂಗ್ ಆಗಲ್ಲ. ಯಾಕೆಂತಂದ್ರೆ ಸೈಟು ಕಾಂಪನ್ಸೇಟರಿ ಸೈಟ್ಗಳು ಕೊಟ್ಟಿದ್ರು, ಅದರಿಂದ ಮನಿ ಲ್ಯಾಂಡ್ರಿಂಗ್ ಹೆಂಗಾಗ್ತದೆ? ಮತ್ತೆ ವಾಟ್ ಈಸ್ ಮೈ ರೋಲ್? ಸಿಎಂಗೆ ಸಂಕಷ್ಟ ತಂದಿಟ್ಟ ಸೈಟ್ನಲ್ಲಿ ಸ್ಥಳ ಮಹಜರ್ ಮಾಡಲಾಗಿದೆ. ಮೈಸೂರು ತಾಲೂಕು ಕೆಸರೆ ಗ್ರಾಮದಲ್ಲಿರುವ ಸರ್ವೆ ನಂಬರ್ 464ರ 3.16 ಎಕರೆ ಜಮೀನನ್ನು ಎಸ್ಪಿ ಉದೇಶ್, ಡಿವೈಎಸ್ಪಿ ಮಾಲ್ತೇಶ್ ಸೇರಿದಂತೆ 10ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳು ಸ್ಥಳ ಮಹಜರ್ ನಡೆಸಿದ್ದಾರೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲೇ ಈ ಮಹಜರ್ ನಡೆಸಲಾಗಿದೆ. ಮೊದಲಿಗೆ ಭೂ ದಾಖಲೆಗಳ ಅಧಿಕಾರಿಗಳು ಸರ್ವೆ ಮಾಡಿದ್ದು 3.16 ಎಕರೆ ಪ್ರದೇಶವನ್ನು ಗುರುತು ಮಾಡಿದ್ರು. ಇದೇ ವೇಳೆ ಸ್ನೇಹಮಯಿ ಕೃಷ್ಣ ಅವರ ಬಳಿ ಇದ್ದ ದಾಖಲೆಗಳನ್ನು ಪರಿಶೀಲನೆ ನಡೆಸಿದರು. ಜೊತೆಗೆ ಸಿದ್ದರಾಮಯ್ಯ ಬಾಮೈದನಿಗೆ ಜಮೀನು ಬಂದ ಬಗ್ಗೆಯೂ ಪರಿಶೀಲಿಸಿದ್ದು, ಬಳಿಕ ಪಾರ್ವತಮ್ಮ ಅವರಿಗೆ ಜಮೀನು ಹಸ್ತಾಂತರವಾದ ಬಗ್ಗೆ ವಿವರಣೆ ಪಡೆದಿದ್ದಾರೆ. ಇದೆಲ್ಲ ಪ್ರಕ್ರಿಯೆ ನಂತರ ಮೂಡಾ ಅಧಿಕಾರಿಗಳಿಂದ ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿಎಂಗೆ ಸಂಕಷ್ಟವಾದ ಬೆನ್ನಲ್ಲೇ ಸಿದ್ದರಾಮಯ್ಯ ಪತ್ನಿ ಬರೆದ ಪತ್ರ ಸಂಚಲನ ಮೂಡಿಸಿದೆ. ಸಿಎಂ ಪತ್ನಿ ಪಾರ್ವತಿ ಸಿದ್ದರಾಮಯ್ಯ ಅವರು ಮೂಡಾದಿಂದ ಪಡೆದಿದ್ದ 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ದೂರುದಾರ ಸ್ನೇಹಮಯಿ ಕೃಷ್ಣ ಪ್ರತಿಕ್ರಿಯೆ ನೀಡಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ ಕೃಷ್ಣ, ಸಿಎಂ ಪತ್ನಿ ತಮಗೆ ಬಂದ ಸೈಟ್ ಅನ್ನು ವಾಪಸ್ ಕೊಟ್ಟಿದ್ರೂ ತನಿಖೆ ನಡೆಯುತ್ತೆ. ಅವರಿಗೆ ಶಿಕ್ಷೆ ಪ್ರಮಾಣ ಕಡಿಮೆ ಆಗಬಹುದು ಅಷ್ಟೇ. ಸಿಎಂ ಪತ್ನಿ ಪತ್ರ ಬರೆಯುವ ಮೂಲಕ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗಿಸಿದ್ದಾರೆ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ನಾನು ತಪ್ಪು ಮಾಡಿಲ್ಲ ಅಂತ ಇದ್ರು, ಈಗ ಯಾಕೆ 14 ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದಾರೆ? ಸೈಟ್ ವಾಪಸ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ತಪ್ಪು ಮಾಡಿದ್ದಾರೆ ಅಂತ ಅರ್ಥ. ಸೈಟ್ಗಳ ಜೊತೆಗೆ ರಾಜೀನಾಮೆಯನ್ನು ಕೊಡಬೇಕು. ತನಿಖೆ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರು ಸಹಕರಿಸಲಿ ಅಂತ ಹೇಳಿದರು. ಇನ್ನು ಇದೇ ವೇಳೆ ಇಡಿ ವಿಚಾರಣೆಗೆ ಕರೆದ ಬಗ್ಗೆಯೂ ಸ್ನೇಹಮಯಿ ಕೃಷ್ಣ ಮಾತನಾಡಿ, ವಿಚಾರಣೆಗೆ ಕರೆದಿದ್ರು, ಅಧಿಕಾರಿಗಳು ಕೇಳಿದ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇನೆ ಅಂತ ಹೇಳಿದರು. ಇಲ್ಲ ಸರ್, ನಮ್ಮ ಆರೋಪಕ್ಕೆ ಪರವಾಗಿ ಇವತ್ತೊಂದು ದಿನ ವಿಚಾರಣೆಗೆ ಬನ್ನಿ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ವಿಚಾರಣೆಗೆ ಹಾಜರಾಗಿದೆ. ಈ ಮಾಹಿತಿ ನನಗೆ ಹೇಗೆ ಬಂತು, ದಾಖಲಾತಿಗಳು ಹೇಗೆ ಸಿಕ್ತು, ಈ ದಾಖಲಾತಿಗಳ ಮೇಲೆ ಹೇಗೆ ಆರೋಪ ಸಾಬೀತಾಗುತ್ತೆ, ಸೊ ಇಂಥ ಪ್ರಶ್ನೆಗಳು ಕೇಳಬಹುದು ಅವರು. ಸೊ ಅದಕ್ಕೆ ನಾನು ಉತ್ತರ ಕೊಡೋಕ್ಕೆ ಸಿದ್ಧನಾಗಿದೆ. ಇನ್ನು ಸಿಎಂ ಧರ್ಮಪತ್ನಿ ಪಾರ್ವತಿ ಬರೆದ ಪತ್ರದ ಬಗ್ಗೆ ಸಿದ್ದರಾಮಯ್ಯನವರು ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ನಡೀತಾ ಇರುವ ರಾಜಕೀಯ ಷಡ್ಯಂತ್ರದಿಂದ ನೊಂದಿರುವ ನನ್ನ ಪತ್ನಿ ಈ ನಿವೇಶನಗಳನ್ನು ಹಿಂತಿರುಗಿಸುವ ನಿರ್ಧಾರ ಕೈಗೊಂಡು ನನಗೂ ಆಶ್ಚರ್ಯ ಉಂಟು ಮಾಡಿದ್ದಾರೆ ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ.
14 ಸೈಟುಗಳನ್ನು ಪಾರ್ವತಿಯವರು ಮರಳಿ ಮೂಡಾಕ್ಕೆ ನೀಡಿದ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಸಾಮಾಜಿಕ ಜಾಲತಾಣದಲ್ಲಿ ದ್ವೇಷ ರಾಜಕಾರಣ ಸತ್ಯಮೇವ ಜಯತೆ ಅಂತ ಹೇಳಿ ಹ್ಯಾಶ್ಟ್ಯಾಗ್ ಬಳಸಿ ಎಕ್ಸ್ನಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಮೂಡಾ ಸೈಟ್ ವಾಪಸ್ ನೀಡಿರೋದು ಒಳ್ಳೆಯ ನಿರ್ಧಾರ. ಇನ್ವೆಸ್ಟಿಗೇಷನ್ ಇರಲಿ, ಆಪಾದನೆ ಬಂದ ತಕ್ಷಣ ಇದು ಸತ್ಯ ಆಗೋದಿಲ್ಲ. ಆದ್ರೆ ಇಷ್ಟು ದಿನ ರಾಜಕೀಯಕ್ಕೆ ಉಪಯೋಗಿಸುತ್ತಿದ್ದಾರೆ ಅನ್ನೋದು ಅವರ ಅಭಿಪ್ರಾಯ ಅಷ್ಟೇ ಅಂತ ಹೇಳಿದ್ರು. ಇತ್ತ ಸಚಿವ ಎಚ್.ಕೆ. ಪಾಟೀಲ್ ರಿಯಾಕ್ಟ್ ಮಾಡಿದ್ದು, ಸೈಟು ವಾಪಸ್ ಪಡೆದ್ರೂ ತನಿಖೆ ಮುಂದುವರಿಯುತ್ತೆ, ಆದ್ರೆ ಇಡಿ ಕೇಸ್ ದಾಖಲಿಸಿಕೊಂಡಿರೋದು ಲಾಜಿಕಲ್ ಇಲ್ಲ ಅಂತ ಹೇಳಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಅದು ಒಳ್ಳೆಯ ನಿರ್ಧಾರ ಅಂತ ಅಂದ್ಕೊಳ್ತೀನಿ. ಇಲ್ಲ, ಅದು ಎನ್ಕ್ವೈರಿ ಇರಲಿ, ಅವ್ರ ಆಪಾದನೆಗಳು ಬಂದಾಕ್ಷಣಕ್ಕೆ ಅದು ಸತ್ಯ ಅಂತ ಆಗೋದಿಲ್ಲ ಅಲ್ವಾ. 14 ಸೈಟ್ಗಳನ್ನು ವಾಪಸ್ ಮಾಡಿದ್ದಾರೆ. ಸಾರ್ವಜನಿಕರ ದೃಷ್ಟಿಯಿಂದ ಇಡೀ ಅವರು ಸೋಮೋಟೋ ತಗೋತಾರೆ ಅಂತಂದರೆ ಇಲ್ಲಾಜಿಕಲ್, ಅನ್ರೀಸನೇಬಲ್. ಅದ್ಯಾವಾಗ ಸಿಎಂ ಪತ್ನಿ ಪತ್ರವನ್ನು ಬರೆದು ಮೂಡಾ ಸೈಟ್ ವಾಪಸ್ಗೆ ಮುಂದಾದ್ರು, ಆ ಬೆನ್ನಲ್ಲೇ ಬಿಜೆಪಿ ನಾಯಕರು ಕಾಂಗ್ರೆಸ್ ಹಾಗೂ ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಒಂದು ದಿನ ಬರುತ್ತೆ ಸಿಎಂ ತಪ್ಪನ್ನು ಒಪ್ಕೊಳ್ತಾರೆ, ಸೈಟುಗಳನ್ನ ಸರೆಂಡರ್ ಮಾಡ್ತಾರೆ ಅಂತೇಳಿ ಅವತ್ತೇ ಹೇಳಿದ್ದೆ. ಅದರಂತೆ ನಿನ್ನೆ ರಾತ್ರಿ ಮಹತ್ತರ ಬೆಳವಣಿಗೆ ಆಗಿದೆ. ಸಿಎಂ ಅವರ ಧರ್ಮಪತ್ನಿ ಸಿದ್ದರಾಮಯ್ಯನವರ ಗಮನಕ್ಕೆ ತರದೆ, ಪುತ್ರನ ಗಮನಕ್ಕೆ ತರದೆ ಮೂಡಾ ಆಯುಕ್ತರಿಗೆ ಪತ್ರ ಬರೆದಿದ್ದಾರೆ. ಪತಿಗೆ ಕಳಂಕ ಬರಬಾರ್ದು ಅಂತೇಳಿ ಸೈಟುಗಳನ್ನು ವಾಪಸ್ ಮಾಡಿದ್ದಾರೆ ಅಂತ ಹೇಳಿದ್ರು. ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದು, ಸೈಟ್ ವಾಪಸ್ ಕೊಟ್ಟಿದ್ದು ತುಂಬಾ ತಡ ಆಯ್ತು, ಇಷ್ಟು ದಿನ ನಾನು ತಪ್ಪೇ ಮಾಡಿಲ್ಲ ಅಂತಿದ್ರು, ಈಗ ಯೂ ಟರ್ನ್ ಹೊಡೆದಿದ್ದಾರೆ, ಸೈಟ್ ಅನ್ನ ವಾಪಸ್ ಕೊಟ್ಟಿದ್ದಾರೆ. ಇನ್ನು ತಪ್ಪು ಮಾಡಿಲ್ಲ ಅಂದಮೇಲೆ ಯಾಕೆ ಸೈಟ್ ಅನ್ನು ವಾಪಸ್ ಕೊಟ್ರಿ, ಸೈಟ್ ಇಟ್ಕೊಂಡು ಕಾನೂನು ಹೋರಾಟ ಎದುರಿಸಬೇಕಿತ್ತು ಅಂತ ವಾಗ್ದಾಳಿ ನಡೆಸಿದ್ರು. ಈಗಲಾದ್ರೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ರಾಜ್ಯವ್ಯಾಪಿ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು. ಅತ್ತ ಕೇಂದ್ರ ಸಚಿವ ಜೋಶಿ ತಡವಾಗಿ ಜ್ಞಾನೋದಯವಾಗಿದೆ ಅಂತ ಹೇಳಿ ಟ್ವೀಟ್ ನಲ್ಲಿ ಕುಟುಕಿದ್ದಾರೆ. ಸಿದ್ದರಾಮಯ್ಯನವರು ಏನು ತಪ್ಪೇ ಮಾಡಿಲ್ಲ ಅಂತ ಹೇಳಿ ರಾಜ್ಯದ ಜನತೆ ಮುಂದೆ ಹೇಳ್ತಾ ಇದ್ರು, ಸೈಟ್ ಅನ್ನ ವಾಪಸ್ ಕೊಡ್ತೀವಿ ಅಂತ ನಿರ್ಧಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತಪ್ಪು ಮಾಡಿದ್ದೇವೆ ಅನ್ನೋದನ್ನ ಅಧಿಕೃತವಾಗಿ ಒಪ್ಕೊಂಡಂತಾಗಿದೆ. ನಮ್ಮ ಹೋರಾಟ ಮುಂದುವರಿಯುತ್ತೆ. ರಾಜೀನಾಮೆ ಕೇಳ್ತೀರಿ? ಈಗಲೂ ರಾಜೀನಾಮೆ ಕೇಳ್ತೀವಿ. ಒಂದು ವೇಳೆ ಕೊಡಲ್ಲ ಅಂತ ಹೇಳಿದ್ರೆ ಹೋರಾಟ. ಇತ್ತ ಜೆಡಿಎಸ್ ನಾಯಕರು ಕೂಡ ಸಿಎಂ ವಿರುದ್ಧ ಮುಗಿಬಿದ್ದಿದ್ದಾರೆ. ಮೊದಲಿಗೆ ಟ್ವೀಟ್ ಮಾಡಿದ ಜೆಡಿಎಸ್, ಉಲ್ಟಾ ರಾಮಯ್ಯ ತಪ್ಪೇ ಮಾಡಿಲ್ಲ, ಯಾರಿಗೂ ಜಗ್ಗಲ್ಲ ಬಗ್ಗಲ್ಲ ಅಂಥೇಳಿ ಮೊಂಡುತನವನ್ನ ತೋರ್ತಿದ್ದ ಸಿಎಂ ಈಗ ಮೂಡಾ ಹಗರಣ ತಮ್ಮ ಬುಡಕ್ಕೆ ಬರ್ತಿದ್ದಂತೆ 14 ಸೈಟುಗಳನ್ನ ಸರೆಂಡರ್ ಮಾಡಿದ್ದಾರೆ. ಇದು ಮೂಡಾ ಹಗರಣದ ವಿರುದ್ಧ ದೋಸ್ತಿ ಪಕ್ಷ ನಡೆಸಿದ ಮೈಸೂರು ಚಲೋ ಪಾದಯಾತ್ರೆಗೆ ಸಿಕ್ಕ ಗೆಲುವು ಅಂತ ಹೇಳಿದೆ. ಇದಾದ ನಂತರ ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕೇಂದ್ರ ಸಚಿವ ಎಚ್.ಡಿ.ಕೆ. ವಾಗ್ದಾಳಿ ನಡೆಸಿದ್ದಾರೆ. ಕಳೆದ 3 ತಿಂಗಳಿನಿಂದ ಹೋರಾಟ ಮಾಡ್ಕೊಂಡು ಬಂದು ತರಾತುರಿಯಲ್ಲಿ ಸೈಟ್ ಅನ್ನು ವಾಪಸ್ ನೀಡುವ ನಿರ್ಧಾರಕ್ಕೆ ಬಂದಿರೋದು ಯಾಕೆ, ಇದನ್ನ ಹೇಳಿಕೊಟ್ಟಿದ್ಯಾರು, ಸಿದ್ದರಾಮಯ್ಯನವರ ಒಂದೊಂದು ಹೇಳಿಕೆಯನ್ನ ನೋಡ್ತಾ ಇದ್ರೆ ಯೂಟರ್ ರಾಮಯ್ಯ ಅಂತೇಳಿ ಕರಿಬೇಕಾ ಅಂತೇಳಿ ಕುಟುಕಿದ್ದಾರೆ. ಮುಖ್ಯಮಂತ್ರಿಗಳು ನಿನ್ನೆ ಸೈಟ್ಗಳನ್ನ ಸರೆಂಡರ್ ಮಾಡ್ತಕ್ಕಂಥ ವಿಷಯವನ್ನ ನಾನು ಓದಿ ಬಹಳ ಅಚ್ಚರಿ ಆಗೋಯ್ತು ಅಂದವ್ರೆ. ಬಹುಶಃ ಸುಳ್ಳು ಎಲ್ಲಿ ಹುಟ್ಟಿದೆ ಅಂತಕ್ಕಂಥದ್ದನ್ನು ಯಾರು ಬೇಕಾದ್ರೂ ಅರ್ಥೈಸ್ಕೋಬಹುದು. ನಿಮ್ದು ಯಾವುದು ರನ್ನು, ಯೂಟರ್ನ್ ರನ್ನ, ಯೂಟರ್ನ್ ಸಿದ್ದರಾಮಯ್ಯ ಅವರು ಅಂತ ಕರೆಯೋದ ಇನ್ನ. ಇನ್ನು ಇದೆಲ್ಲದರ ಮಧ್ಯೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸ್ಫೋಟಕ ವಿಡಿಯೋವೊಂದನ್ನು ರಿಲೀಸ್ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಜಯೇಂದ್ರ ವಿಡಿಯೋ ಅಟ್ಯಾಕ್ ಮಾಡಿದ್ದಾರೆ. 2011ರ ಹೇಳಿಕೆಯ ವಿಡಿಯೋ ಹರಿಬಿಡುವ ಮೂಲಕ ಸಿಎಂಗೆ ತಿರುಗೇಟು ನೀಡಿದ್ದಾರೆ. 2011ರಲ್ಲಿ ಬಿಎಸ್ವೈ ವಿರುದ್ಧ ಆರೋಪ ಬಂದಾಗ ಸಿದ್ದರಾಮಯ್ಯ ಟೀಕೆ ಮಾಡಿದ್ರು. ಆ ಹಳೆ ವಿಡಿಯೋವನ್ನ ಈಗ ವಿಜಯೇಂದ್ರ ಬಿಡುಗಡೆ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಮಾಜಿ ಸಿಎಂ ಬೊಮ್ಮಾಯಿ ಮಾತನಾಡಿ, ಸೈಟ್ ವಾಪಸ್ ಕೊಡುವ ಮೂಲಕ ಸಿಎಂ ಮತ್ತಷ್ಟು ಸಂಕಷ್ಟವನ್ನ ಮೈಮೇಲೆ ಎಳೆದುಕೊಂಡಿದ್ದಾರೆ. ಈ ಕೆಲಸವನ್ನ ಮೊದಲೇ ಮಾಡಬೇಕಿತ್ತು. ಹೈಕೋರ್ಟ್ ನಿವೃತ್ತ ಜಡ್ಜ್ ಮೂಲಕ ತನಿಖೆ ಮಾಡಿಸಿದ್ರೆ ಮುಗಿದಿತ್ತು. ಆಗ ಸಿದ್ದರಾಮಯ್ಯ ಅವರ ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆ ಬರ್ತಿರಲಿಲ್ಲ. ಆದ್ರೆ ಈಗ ಸಮರ್ಥನೆ ಮಾಡಿಕೊಂಡ್ರೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಛಲವಾದಿ ನಾರಾಯಣಸ್ವಾಮಿ, ಗೋವಿಂದ ಕಾರಜೋಳ ಕೂಡ ಸಿಎಂ ವಿರುದ್ಧ ಕಿಡಿಕಾರಿದ್ದಾರೆ. ಈ ಕೆಲಸ ಮುಂಚೆ ಮಾಡಿದರೆ, ಹೈಕೋರ್ಟ್ ನೇತೃತ್ವದಲ್ಲಿ ತನಿಖೆ ಮಾಡಿದರೆ ಪ್ರಾಮಾಣಿಕತೆ ಪ್ರಶ್ನೆ ಬರ್ತಿರಲಿಲ್ಲ. ಈಗ ಕೊಡೋದ್ರಿಂದ ಹಲವಾರು ಪ್ರಶ್ನೆಗಳು ಉದ್ಭವಿಸ್ತವೆ, ಇನ್ನಷ್ಟು ಜಟಿಲ ಆಗ್ತಾ ಇದೆ. ಆದರೆ ಏನೇ ಆಗಲಿ ಈಗ FIR ಆಗಿದ್ದರಿಂದ ತನಿಖೆ ಮುಂದುವರಿಲೇಬೇಕಾಗ್ತದೆ. ವಾಪಸ್ ಕೊಡೋ ಮುಖಾಂತರ ಇನ್ನಷ್ಟು ಜಟಿಲ ಮಾಡ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ಮೂಡಾ ಹಗರಣದ ಪ್ರಕರಣದ ಸಂಬಂಧ ಬಿಗ್ ಟ್ವಿಸ್ಟ್ ಒಂದು ಸಿಕ್ಕಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಾರಿ ನಿರ್ದೇಶನಾಲಯ ಮತ್ತೊಂದು ECIR ಅನ್ನು ದಾಖಲಿಸಿದೆ. 2022ರಲ್ಲಿ ಲೋಕಾಯುಕ್ತ ದಾಖಲಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 18 ಅಧಿಕಾರಿಗಳ ವಿರುದ್ಧ ECIR ದಾಖಲಾಗಿದೆ.
ಹಿನಕಲ್ ಸರ್ವೆ ನಂಬರ್ 89ರಲ್ಲಿ ಮೂಡಾದಿಂದ ನಿವೇಶನ ಹಂಚಿಕೆಯಾಗಿತ್ತು. 350ಕ್ಕೂ ಹೆಚ್ಚು ಪ್ರಭಾವಿಗಳಿಗೆ 7.18 ಎಕರೆ ಜಮೀನನ್ನು ಹಂಚಿಕೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ 2017ರಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಂತಹ 18 ಅಧಿಕಾರಿಗಳ ವಿರುದ್ಧ ECIR ದಾಖಲಾಗಿದೆ. ಇತ್ತ ಮೂಡಾ ಸೈಟ್ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಸ್ಗೆ ಇಡಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಸಿಎಂ ಮಾತ್ರವಲ್ಲ ಹಲವರ ಎದೆಯಲ್ಲಿ ನಡುಕ ಶುರುವಾಗಿದೆ. 50-50 ಅನುಪಾತದಲ್ಲಿ ಸೈಟನ್ನು ಹಂಚಿದವರು, ಸೈಟ್ ಪಡೆದವರು, ಸೈಟನ್ನು ಕೊಡಿಸಲಿಕ್ಕೆ ಮಧ್ಯಸ್ಥಿಕೆ ವಹಿಸಿದವರು ಎಲ್ಲರಿಗೂ ಕೂಡ ಡವಡವ ಶುರುವಾಗಿದೆ. ಇವರಷ್ಟೇ ಅಲ್ಲದೆ ಎಲ್ಲಾ ಪಕ್ಷದ ಅನೇಕ ಜನಪ್ರತಿನಿಧಿಗಳು, ಅಧಿಕಾರಿಗಳಿಗೆ ಇಡಿ ಕಂಟಕ ಎದುರಾಗಿದೆ. ಇತ್ತ ಮಾಜಿ ಸಂಸದ ಪ್ರತಾಪ್ ಸಿಂಹ ಮಾತನಾಡಿ 2.5 ತಿಂಗಳ ಹಿಂದೆಯೇ ನಾನು ಸಿಎಂಗೆ ನಿಮಗೆ ಬಂದಂತಹ ಅಕ್ರಮ ಸೈಟ್ ವಾಪಸ್ ಕೊಟ್ಟುಬಿಡಿ ಅಂತ ಹೇಳಿದ್ದೆ, ಆದ್ರೆ ಅವರು ನಮ್ಮ ಮಾತು ಕೇಳಲೇ ಇಲ್ಲ ಅಂತ ಹೇಳಿದ್ದಾರೆ. 2.5 ತಿಂಗಳ ಹಿಂದೆನೆ ಈ 14 ಸೈಟ್ಗಳನ್ನ ಏನು ಅಕ್ರಮವಾಗಿ ಪಡ್ಕೊಂಡಿದ್ದೀರಿ ಅದನ್ನು ವಾಪಸ್ ಕೊಟ್ಬಿಡಿ ಸರ್ ಅಂತ ನಾನು ಸಿದ್ದರಾಮಯ್ಯನವರಿಗೆ ಸಲಹೆ ರೂಪದಲ್ಲಿ ಕಾಳಜಿಯುಕ್ತವಾಗಿ ನಾನು ಹೇಳಿದ್ದೆ. ಆದರೆ ಸಿದ್ದರಾಮಯ್ಯನವರು ಕೇಳಲಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿಡಿಯೋ ಅಟ್ಯಾಕ್ ವಿಚಾರಕ್ಕೂ ಸಿಎಂ ಬಿಜೆಪಿ ನಾಯಕರಿಗೆ ತಿರುಗೇಟು ನೀಡಿದ್ರು. ನನ್ನ ಪ್ರಕರಣವೇ ಬೇರೆ, ಬಿಎಸ್ ಯಡಿಯೂರಪ್ಪನವರ ಕೇಸೇ ಬೇರೆ. 2011ರಲ್ಲಿ ಯಡಿಯೂರಪ್ಪ ವಿರುದ್ಧ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಕೇಳಿ ಬಂದಿತ್ತು. ಆಗಿನ ರಾಜ್ಯಪಾಲರು ಕೊಟ್ಟಿದ್ದ ಪ್ರಾಸಿಕ್ಯೂಷನ್ ಅನುಮತಿಯಲ್ಲಿ ರಾಚೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣವೂ ಸೇರಿತ್ತು. ಇದರಿಂದ ರಾಜ್ಯದ ಬೊಕ್ಕಸಕ್ಕೆ 8 ಕೋಟಿ ನಷ್ಟ ಆಗಿದೆ ಎಂಬ ಆರೋಪ ಕೇಳಿಬಂದಿತ್ತು. ಆಗ ಈ ಜಮೀನು ವಾಪಸ್ ಮಾಡಿ ಅಂತ ಆಗ್ರಹ ತೀವ್ರವಾಗಿ ಕೇಳಿಬಂದಿತ್ತು. ಅದೇ ಸಂದರ್ಭದಲ್ಲಿ ಜಮೀನು ವಾಪಸ್ ಮಾಡಲು ಯಡಿಯೂರಪ್ಪ ಸಹ ಚಿಂತನೆ ನಡೆಸಿದ್ರು. ಆದ್ರೆ ವಾಪಸ್ ಮಾಡಿರಲಿಲ್ಲ. BSY ಡಿನೋಟಿಫೈ ಮಾಡಿದ್ರು. ನಾನು ಏನಾದ್ರೂ ಡಿನೋಟಿಫೈ ಮಾಡಿದ್ದೀನ? ನಾನು ಪತ್ರ ವ್ಯವಹಾರ ಮಾಡಿಲ್ಲ. ನಾನು ಆತ್ಮಸಾಕ್ಷಿಯಾಗಿ ಕೆಲಸ ಮಾಡಿದ್ದೇನೆ. ಹೀಗಾಗಿ ರಾಜೀನಾಮೆ ಕೊಡುವ ಪ್ರಶ್ನೆಯೇ ಇಲ್ಲ ಅಂತ ಪುನರುಚ್ಚರಿಸಿದ್ರು. ಇನ್ನು ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ದೂರದಾರ ಸ್ನೇಹಮಯಿ ಕೃಷ್ಣಗೆ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಯಡಿಯೂರಪ್ಪನವ್ರ ಕೇಸ್ಗೂ ನನ್ನ ಕೇಸ್ಗೂ ಬಹಳ ವ್ಯತ್ಯಾಸ. ಇದರಲ್ಲಿ ನಂದೇನು ಪಾತ್ರ ಇಲ್ಲ. ಯಡಿಯೂರಪ್ಪನವರು ಡಿನೋಟಿಫೈ ಮಾಡಿದ್ರು, ನಾನೇನು ಡಿನೋಟಿಫೈ ಮಾಡಿದ್ದೀನಿ ಅಥವಾ ನಂದೇನಾದರೂ ಪತ್ರ ವ್ಯವಹಾರ ಇದೆಯಾ, ಮನಿ ಲ್ಯಾಂಡ್ರಿಂಗ್ ಇದೆಯಾ? ಸೊ ಅದರಿಂದ ಆ ಕೇಸ್ಗೂ ಈ ಕೇಸ್ಗೂ ಬಹಳ ನನ್ನ ರಾಜೀನಾಮೆ ಅನಗತ್ಯವಾಗಿ ಕೇಳ್ತಾ ಇದ್ದಾರೆ. ಅದನ್ನ ತಪ್ಪೇ ಮಾಡಿಲ್ವಲ್ಲ, ರಾಜೀನಾಮೆ ಯಾಕೆ ಕೊಡಬೇಕು? ಇನ್ನು ಸಿಎಂ ಪತ್ನಿ ಪತ್ರ ಬರೆದ ಬೆನ್ನಲ್ಲೇ ಮೈಸೂರು ಬಿಜೆಪಿ ಶಾಸಕ ಶ್ರೀವತ್ಸ ಪ್ರತಿಕ್ರಿಯಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಸೈಟ್ ಹಂಚಿಕೆ ಹಗರಣ ಸಂಕಷ್ಟ ತಂದಿರೋದಂತೂ ನಿಜ. ಇದರಿಂದ ಸಿಎಂ ಸ್ಥಾನಕ್ಕೆ ಕುತ್ತು ಬಂದಿದೆ. ಸಿಎಂ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡೋದೇ ಅನುಮಾನ ಇದೆ ಅಂತ ಶ್ರೀವತ್ಸ ಹೇಳಿದ್ದಾರೆ. ಜಂಬೂ ಸವಾರಿಗೂ ಮುನ್ನವೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. 10 ದಿನಗಳಲ್ಲಿ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರ ಇವತ್ತಿನ ಸ್ಥಿತಿಗೆ ಸುತ್ತಲಿನ ಹಿತಶತ್ರುಗಳ ಸಲಹೆಗಳೇ ಕಾರಣ ಅಂತ ಶ್ರೀವತ್ಸ ಭವಿಷ್ಯ ನುಡಿದರು. ಇದರ ಮಧ್ಯೆಯೇ ಸಿಎಂ ಪತ್ನಿ ಪಾರ್ವತಿ ಅವರ ವಿರುದ್ಧವೂ ಶ್ರೀವತ್ಸ ಕಿಡಿಕಾರಿದ್ದಾರೆ. ಸಿಎಂಗೆ ಮರ್ಯಾದೆ ಹೋಗ್ತಿದೆ ಅಂತ ಸಿಎಂ ಪತ್ನಿಗೆ 3 ತಿಂಗಳಿಂದ ಗೊತ್ತಾಗ್ಲಿಲ್ವಾ? ಈಗ ಪತಿ ಮರ್ಯಾದೆ ಬಗ್ಗೆ ಅರಿವಾಗಿದೆಯಾ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇದು ಹಿತಶತ್ರುಗಳಿಂದಾನೇ ಸಿದ್ದರಾಮಯ್ಯನವರು ಕಾಲ್ ಮೇಲೆ ಕಲ್ಲೆತ್ತಾಕೊಂಡಿದ್ದಾರೆ. ಯಾಕೆ 3 ತಿಂಗಳಿಂದ ನಿಮ್ಗೆ ಅನ್ನಿಸ್ತಿಲ್ಲ ನಿಮ್ಮ ಮನೆಯವರದು ಮರ್ಯಾದೆ ಬೀದಿಗೆ ಹೋಗ್ತಾ ಇದೆ ಅಂತ? ಇವತ್ತು ಯಾಕೆ ಅನ್ನಿಸ್ತು? ಯಾಕೆಂದ್ರೆ ಇಡಿ ಎಂಟರ್ ಆಗ್ಬಿಟ್ಟಿದೆ. ಈಗ ವಿಜಯದಶಮಿ ಒಳಗೇನೆ ಇಳಿಯಬೇಕಾದಂತ ಪ್ರಸಂಗ ಬರಬಹುದು. ಲೋಕಾಯುಕ್ತ ಎಡಿಜಿಪಿ ಚಂದ್ರಶೇಖರ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ನಡುವಣ ವಾಕ್ಸಮರ ಮತ್ತೊಂದು ಹಂತಕ್ಕೆ ತಲುಪಿದೆ. ದೆಹಲಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಕುಮಾರಸ್ವಾಮಿ, ಲೋಕಾಯುಕ್ತ ಅಧಿಕಾರಿಯ ವಿರುದ್ಧ ಮತ್ತಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಹೇಗಾದ್ರೂ ಮಾಡಿ ಒಮ್ಮೆಯಾದ್ರೂ ನನ್ನನ್ನ ಜೈಲಿಗೆ ಕಳಿಸಬೇಕು ಅಂತ ಸಂಚು ಹೂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಅಧಿಕಾರಿ ಹೇಳಿದ ಮಾತನ್ನ ಗಮನಿಸಿದ್ದೀನಿ. ಒಂದು ದಿನವಾದ್ರೂ ನನ್ನ ಒಳಗೆ ಕಳುಹಿಸಬೇಕೆಂದು ಮಾತನಾಡಿದ್ದಾರೆ ಅಂದ್ರು. ರಾಜಕೀಯ ಆರೋಪಗಳ ಮೂಲಕ ನನ್ನನ್ನ ಏನೂ ಮಾಡಲು ಸಾಧ್ಯವಿಲ್ಲ. ರಾಜಕೀಯ ಪ್ರೇರಿತ ಕೇಸ್ಗಳನ್ನ ನಿರಪರಾಧಿಗಳನ್ನ ಅಪರಾಧಿ ಮಾಡಲು ಸಾಧ್ಯವಿಲ್ಲ. ನಾನು ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ, ಅಧಿಕಾರಿಗಳನ್ನ ಬೆದರಿಸಿಲ್ಲ. ರಾಜ್ಯಪಾಲರ ವಿಚಾರವಾಗಿ ಅಧಿಕಾರಿಯನ್ನ ನಾನು ಪ್ರಶ್ನೆ ಮಾಡಿದ್ದೇನೆ. ನನ್ನ ಇತಿಮಿತಿಗಳು ಏನು ಅನ್ನುವುದು ನನಗೂ ಗೊತ್ತಿದೆ. ಅಧಿಕಾರಿಯ ಉದ್ದಟತನವನ್ನ ಪ್ರಶ್ನೆ ಮಾಡಿದ್ದೀನಿ ಅಂತ ಕುಮಾರಸ್ವಾಮಿ ಹೇಳಿದ್ರು. ನಾನು ಸುಮ್ಮನೆ ಚಾರ್ಜ್ ಮಾಡಲ್ಲ. ನಾನು ಗವರ್ನರ್ನ ಕಚೇರಿಗೆ ಅವಮಾನ ಮಾಡಿ ಗೌರವಾನ್ವಿತ ರಾಜ್ಯಪಾಲರನ್ನ ಕಚೇರಿ ತಲಾಶ್ ಮಾಡ್ಲಿಕ್ಕೆ ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಲೆಟರ್ ಬರೆದಂಥದ್ದನ್ನು ಮಾಧ್ಯಮದಲ್ಲಿ ಲೀಕ್ ಮಾಡಿ ಯಾವ ತರ ನಡ್ಕೊಂಡ್ರಿ ಅದನ್ನ ನಾನು ಕೇಳಿದ್ದು, ಪ್ರಶ್ನೆ ಮಾಡಿದ್ದು. ನನ್ನ ತನಿಖೆ ಬಗ್ಗೆ ನೀವು ಇನ್ನೂ ಎಷ್ಟು ದಿವಸ ಬೇಕಾದ್ರೂ ಇಟ್ಕೊಳ್ಳಿ, ಮಾಡ್ಕೊಳ್ಳಿ. ಇನ್ನೂ ಏನಿದೆ ತನಿಖೆ ಮಾಡ್ಕೊಳ್ಳಿ, ನಾನು ತಯಾರಾಗಿದ್ದೀನಿ.